ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಲ್ಯದ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಬಾಲ್ಯ ಹೇಗಿತ್ತು ನಿಮ್ಮ ಬಾಲ್ಯ? ಏನೇನು ನೆನಪಾಗುತ್ತೆ ಎಲ್ಲ ಹೇಳಿ ಸರ್. ಎಷ್ಟು ತುಂಟ ನೀವು? ಕಡು ಕಷ್ಟಗಳಿತ್ತು, ಹಸಿವು ಇತ್ತು, ಅಪಮಾನಗಳಿತ್ತು, ಸಾಲ ಸೋಲಗಳಿತ್ತು. ನನ್ನನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ, ನಾನು ಏನು ಮಾಡಬೇಕು ಈ ಹಳ್ಳಿಯಲ್ಲಿ ಅನ್ನುವಂಥ ಏಕಾಂಗಿತನ, ಅಂತರ್ಮುಖಿ ಗುಣ ನನ್ನನ್ನು ತುಂಬ ತುಂಬ ಕಾಡ್ತಾ ಇತ್ತು. ಆದರೆ ಈಗ ಹಿಂತಿರುಗಿ ನೋಡಿದಾಗ ಅನಿಸುತ್ತೆ ಇಡೀ ಭಾರತಕ್ಕೆ ಆ ಸಮಸ್ಯೆ ಇತ್ತು ಅಂತ. ಎಲ್ಲ ಹಳ್ಳಿಯ ಮಕ್ಕಳು ನನ್ನ ಹಾಗೆ ಇದ್ದರು, ಕಾಲಿಗೆ ಚಪ್ಪಲಿ ಇಲ್ಲದೆ ಹರಿದು ಬಟ್ಟೆ ಹಾಕ್ಕೊಂಡು ಹೇಗೆ ಶಾಲೆಗೆ ಹೋಗ್ತಿದ್ವಿ. ಅದೆಲ್ಲ ನನ್ನೊಬ್ಬನ ಪರಿಸ್ಥಿತಿ ಆಗಿರಲಿಲ್ಲ, ಅದು ಯಾರೊಬ್ಬರ ಶಾಪವೂ ಆಗಿರಲಿಲ್ಲ. ಇಡೀ ಭಾರತ ಸ್ವತಂತ್ರೋತ್ತರ ಭಾರತದ ಆರಂಭದ ದಿನಗಳು, ಪಂಚವಾರ್ಷಿಕ ಯೋಜನೆಗಳು, ನೆಹರು ಕಾಲ, ಆ ಕಾಲದಲ್ಲಿ ಪ್ರತಿಯೊಂದು ದೇಶವನ್ನು ಕಟ್ಟುವ ಸ್ಥಿತಿಯಲ್ಲಿದ್ದರಿಂದ ಹಳ್ಳಿಗಳಲ್ಲಿ ಬಡತನ ಕಿತ್ತು ತಿಂತಾಯಿತ್ತು. ಅದಕ್ಕೆ ನಾನು ಕೂಡ ಒಬ್ಬ ವಿಕ್ಟಿಮ್ ಅಂತ ಹೇಳಬಹುದು. ಆದರೆ ಆ ಅನುಭವಗಳೇ ಇವತ್ತಿನ ಅನುಭವಗಳ ಜೊತೆಗೆ ಹೋಲಿಸ್ಕೊಂಡು ನೋಡಿದಾಗ ಹೌದಲ್ಲ, ಅಲ್ಲಿಂದ ಇಲ್ಲಿವರೆಗೆ ಟ್ರಾವೆಲ್ ಮಾಡಿದ್ದೀವಿ ಅಂದರೆ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಸೆಲ್ಫ್. ಅಂಥದ್ದೊಂದು ಜಗತ್ತನ್ನು ದಾಟ್ಕೊಂಡು ಬಂದ್ವಲ್ಲ. ಕುಂಡದ ಗಿಡಗಳ ಹಾಗೆ ನಗರದಲ್ಲೆಲ್ಲೋ ಒಂದು ಕಡೆ ಬೆಳೆದಿದ್ದರೆ ನಮ್ಗೆ ಅನುಭವನೇ ಗೊತ್ತಿರಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ನನ್ನ ಕಾಲದ ಬಡತನದ ಬಗ್ಗೆ, ದಾರಿದ್ರ್ಯದ ಬಗ್ಗೆ ನನಗೆ ಗೌರವ ಇದೆ. ಅದರ ಬಗ್ಗೆ ಅದನ್ನು ತುಂಬ ಕೆಟ್ಟ ಅನುಭವ ಅನ್ನುವಂಥ ರೀತಿಯಲ್ಲಿ ಕಹಿ ಅನುಭವ ಅಂತ ನಾನು ನೋಡಲ್ಲ. ಅದು ಕೆಟ್ಟ ಅನುಭವ ಅಲ್ಲ, ಕಠಿಣ ಪರಿಸ್ಥಿತಿ, ಒಂದು ವಾಸ್ತವ. ಆಗಿನ ಎಲ್ಲ ಕಥೆಗಳಲ್ಲೂ ಇದೆ. ಆಗ ಬರೆದಂಥ ಅನೇಕ ಕಥೆಗಳಲ್ಲಿ ಇಫ್ ಯು ವಾಂಟ್ ಟು ರೀಡ್ ಮೈ ಸ್ಟೋರಿ ಫ್ರಮ್ ಹದ್ದುಗಳು ಸಂಕಲನದಲ್ಲಿ ಕೆಲವು ಕಥೆಗಳು, ನನ್ನ ಪ್ರೀತಿಯ ಹುಡುಗನಿಗೆ ಸಂಕಲನದಲ್ಲಿ ಕೆಲವು ಕಥೆಗಳು, ಅಂದಿನ ಗ್ರಾಮೀಣ ಅನುಭವಗಳನ್ನು ಎತ್ತಿಕೊಂಡು ನಾನು ಬರ್ತಿರೋವಂಥದ್ದು. ಆದರೆ ಕೆಲವು ಪ್ರಶ್ನೆಗಳು ನಮಗೆ ಆಗ ಹೃದಯಕ್ಕೆ ತಟ್ಟಿತ್ತಲ್ಲ, ಯಾಕೆ ಹೀಗೆ, ಇದು ಯಾಕೆ ಹೀಗೆ, ಸರಿ ಹೋಗೋದು ಹೇಗೆ, ಈ ಹೋಲಿಕೆ ಬೇಕು ಮನುಷ್ಯನಿಗೆ. ಇದು ಸರಿ ಇಲ್ಲ, ಇನ್ಯಾವುದೋ ಸರಿ ಇದೆ, ಇದು ಹೇಗೆ ಸರಿಯಾಗಬೇಕು, ವೆದರ್ ಇಟ್ ಇಸ್ ಸಮಾನತೆ ಅಸಮಾನತೆ ಎಲ್ಲ ಯಾಕೆ ಹೀಗೆ ಅನ್ನುವಂಥ ಪ್ರಶ್ನೆನ ಹುಟ್ಟಾಕೋದು. ಆ ಪ್ರಶ್ನೆಯನ್ನು ಹುಟ್ಟಾಕಲಿಕ್ಕೆ ಮನುಷ್ಯ ಸೂಕ್ಷ್ಮ ಮನಸ್ಸನ್ನು ಉಳಿಯೋನಾಗಿರಬೇಕು. ಅದು ನನ್ನನ್ನು ಬರಹಗಾರನಾಗಿ ಮಾಡ್ತಿತ್ತು. ನನ್ನ ಹಳ್ಳಿಯಲ್ಲಿ ಆ ದಿನಗಳಲ್ಲಿ ಕಳೆದಂತಹ ಅನೇಕ ವಿಚಾರಗಳು ಪುಟ್ಟ ಪುಟ್ಟ ಕಥೆಗಳಾಗಿ ಕಾಣಿಸ್ಕೊಂಡಿದ್ದಾವೆ. ಆ ಕಥೆಗಳೇ, ಅವುಗಳ ದ್ರವ್ಯವೇ, ಮೂಲ ದ್ರವ್ಯವೇ ನನ್ನ ಬಾಲ್ಯ ಕಥನ ಅಂತ ಹೇಳಬಹುದು. ಮತ್ತು ಈಗ ಅದ್ರ ಬಗ್ಗೆ ನನಗೆ ಅಂಥದ್ದು ಅನುಭವವನ್ನು ಆಗ ಅನುಭವಿಸುವಾಗ ಎಷ್ಟೇ ಕಷ್ಟ ಆಗಿರಬಹುದು, ಈಗ ನೆನಪು ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಒಂದು ದೊಡ್ಡ ಅಸೆಟ್. ಆ ಅನುಭವ ಪ್ರಪಂಚ, ಯಾಕಂದರೆ ಬರಹಗಾರರಿಗೆ ಅನುಭವ ತುಂಬ ಮುಖ್ಯ. ಅನುಭವ ಅದು ಅಭಿವ್ಯಕ್ತಿ ಆಗುತ್ತೆ. ಎಕ್ಸ್ಪೀರಿಯನ್ಸ್ ವಿಲ್ ಮೇಕ್ ಯು, ಅದನ್ನು ನೀನು ಹೇಳೋವಂಥ ಒಂದು ಎಕ್ಸ್ಪ್ರೆಷನ್ ಆಗುತ್ತೆ. ಎಕ್ಸ್ಪೀರಿಯನ್ಸಿಂದನೇ ಎಕ್ಸ್ಪ್ರೆಷನ್ ಬರೋದು. ಅನುಭವ ಇಲ್ಲದೆ ಇದ್ದವನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನಿರಲ್ಲ, ಮಾಡಿದರೂ ತುಂಬ ಭ್ರಾಮಕ ಅಥವಾ ಕಾಲ್ಪನಿಕ ಆಗಿರುತ್ತೆ. ಈಗ ನಾನು ಕೊಂಡು ಹೋದ ಸಿನಿಮಾ ನನ್ನ ಹಳ್ಳಿಯಲ್ಲಿ ನಡೆದ ಘಟನೆ. ಆ ಘಟನೆ ಒಬ್ಬ ಕವಿ ಇನ್ಸ್ಪೆಕ್ಟ್ರು ನಮ್ಮ ಹಳ್ಳಿಗೆ ಬಂದು ಮೋಸ ಮಾಡಿದ್ದೆಲ್ಲ ಒಂದು ಅನುಭವ. ಅದು ಮೊದಲು ಕಥೆಯಾಗಿ ಬಂತು, ಆಮೇಲೆ ಸಿನಿಮಾಗೆ ಬಂತು. ಕಥೆ ಮತ್ತು ಸಿನಿಮಾಗಳು ಎರಡರ ಮೂಲ ದ್ರವ್ಯ ಮೈ ಎಕ್ಸ್ಪೀರಿಯನ್ಸ್. ಇದೇ ಹಳ್ಳಿಯಿಂದ ಬಂದಂಥ ಅನೇಕರಿಗೆ ಕ್ರಿಯೇಟಿವ್ ಆಗಿರೋರಿಗೆ ಅದು ತುಂಬ ಅಗತ್ಯ ಆ ಅನುಭವ. ಕೆಲವರು ತಮ್ಮ ಆ ಅನುಭವಗಳನ್ನು ಮುಚ್ಚಿಡಕ್ಕೆ ಟ್ರೈ ಮಾಡ್ತಾರೆ. ನಾನು ಇಷ್ಟು ಕಷ್ಟಪಟ್ಟೆ, ನಾನು ಮೈಲಿಗಲ್ಲಿ ಬರೀತಾ ಇದ್ದೆ ಹೈವೇಗಳಲ್ಲಿ ಉದ್ದಕ್ಕೂ. ಆಗ ಮೈಲಿಗಳನ್ನು ಕೈಲಿ ಬರೆಯೋದಿತ್ತು, ಈಗೆಲ್ಲ ಡಿಜಿಟಲ್ ಬಂದಿದೆ. ನನಗೆ ಆ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಇಷ್ಟು ಕಷ್ಟ ಆಗೋದು. ಆಗ ಒಂದು ಅಕ್ಷರಕ್ಕೆ 25 ಪೈಸೆ ಕೊಡೋರು. ಆ 25 ಪೈಸೆ 2 ಅಕ್ಷರ ಇರೋ ಊರು ಬಂದರೆ 50 ಪೈಸೆ. ಮಂಡ್ಯ ಬರೆದ್ರೆ 50 ಪೈಸೆ. ಚನ್ನರಾಯಪಟ್ಟಣ ಬರೆದ್ರೆ ಜಾಸ್ತಿ ಬರೋದು. ನನಗೆ ಅಂಥ ಉದ್ದವಾದ ಹೆಸರುಗಳು ಬರಲಪ್ಪ ಅಂತ ಆಸೆ ಪಡ್ತಾ ಇದ್ದೆ. ಊರ ಹೆಸರು ಉದ್ದವಾಗಿರಲಿ ಅಂತ. ಅದು ಇವತ್ತು ಎಷ್ಟು ಖುಷಿ ಕೊಡುತ್ತೆ. ಅವತ್ತು ಆ ಬಿಸಿಲು, ಒಂದು ಸೈಕಲ್ಲು, ಬಣ್ಣದ ಡಬ್ಬಿ ಅದೆಲ್ಲ ತುಂಬಿಕೊಂಡು, ಒಂದು ಬ್ಯಾಗ್ ಇಟ್ಕೊಂಡು, ಸೈಕಲ್ ಹೊಡ್ಕೊಂಡು, ಹರ್ಕಲ್ ಪ್ಯಾಂಟಲ್ಲಿ ಹೈವೇ ಉದ್ದಕ್ಕೆ ಬರ್ಕೊಂಡು ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದು ಎಷ್ಟು ಜನಕ್ಕೆ ಸಿಗುತ್ತೆ ಅದು ಆ ಥರ. ಸೊ ಅಂಥ ಅನುಭವಗಳು. ನಾನು ಫಲಕಗಳನ್ನು ಬರೀತಿದ್ದೆ, ಅಂಗಡಿಗಳ ಮುಂದೆ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದೆ,
ಸೈನ್ ಬೋರ್ಡ್ಸ್ ಬರೀತಿದ್ದೆ, ಮೈಲಿಕಲ್ ಬರೀತಿದ್ದೆ. ನಾನು ಯಾವ ಚಿತ್ರಮಂದಿರಗಳಲ್ಲಿ ಸೈನ್ ಬೋರ್ಡ್ ಬರೀತಿದ್ದೆ, ದಿನವಹಿ 3 ಪ್ರದರ್ಶನಗಳು, ರಾಜ್ಕುಮಾರ್ ಭಾರತಿ 3 ಆಟ ಅಂತ ಬರೀತಿದ್ದೆ, ಆ ಚಿತ್ರಮಂದಿರಗಳಲ್ಲಿ ನಾನು ನಿರ್ದೇಶಕನಾದ ಮೇಲೆ ನನ್ನ ಸಿನಿಮಾ 100 ದಿನ ಓಡಿದೆ. ಸೂಪರ್. ಆ ಥರದ ಯಾರು ಎಕ್ಸ್ಟ್ರೀಮನ್ನು ನನ್ನ ಲೈಫಲ್ಲಿ ನೋಡಿದ್ದೀನಿ. ಸೂಪರ್ ಸರ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಮೈ ಲೈಫ್. ಅದನ್ನು ಕೊಟ್ಟಂಥ ಈ ಜೀವನಕ್ಕೆ ನನಗೆ ಅದ್ರ ಬಗ್ಗೆ ನನಗೆ ತುಂಬ ಧನ್ಯತೆ ಇದೆ.